ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗಿರ್ಜಮ್ಮ ಜಾಗೃತಿ ಮರ್ರೆ, ಇದು ಶಂಕರ್ಪುರ ಅಲ್ಲ, ತುರಳ್ಳಿ ಫಾರೆಸ್ಟ್. ಅಯ್ಯೋ ನಾನು ಶಿರ್ಸಿ ಕಡೋಳು, ನಂಗೆ ಕಾಡೆಲ್ಲ ಅಭ್ಯಾಸ ಇದೆ. ನಿಮ್ಗೆ ಕಾಡು ಅಭ್ಯಾಸ ಇರ್ಬೋದು ಮರ್ರೆ, ಆರ್ ಕಾಡಿಗೆ ನಮ್ಮ ಬಗ್ಗೆ ಅಭ್ಯಾಸ ಆಯ್ಕಲ್ದ. ಮೊದಲು ನನ್ನ ಗಂಡನ ಹುಡುಕೊಡಿ, ಆಮೇಲೆ ಮಾತಲ್ಲಿ ಪಂಚ್ ಹುಡ್ಕೋರಂತೆ. ಅದೇ ಕೆಲಸ ಮಾಡ್ತಿದ್ನಲ್ಲ ಮರ್ರೆ, ಟೆನ್ಷನ್ ಮಾಡ್ಕೊಂಬೇಡಿ. ಅಯ್ಯಯ್ಯೋ ಅಯ್ಯೋ ಕಾಶಿ ಅವ್ರೆ, ಎಲ್ಲಿಗೆ ಓಡ್ತಾ ಇದ್ದೀರಾ? ಅದ ನೀವು ಅಯ್ಯಯ್ಯೋ ಅಂದ್ರಲ್ಲ, ಅದಕ್ಕೆ ಹುಲಿ ಚಿರತೆ ಬಂತಂದೇಳಿ ದೊಣೆ ಹುಡ್ಕಕ್ಕೆ ಹೋಗಿದ್ದೆ. ಅಯ್ಯೋ ಹುಲಿನೂ ಇಲ್ಲ, ಸಿಂಹನೂ ಇಲ್ಲ. ಹೊರಡೋ ಗಡ್ಬಿಡಿನಲ್ಲಿ ಮಾವಂಗ್ ಮಾತ್ರ ಎತ್ತಿಡೋದನ್ನೇ ಮರ್ತು ಬಿಟ್ಟಿದ್ದೀನಿ. ಅದಕ್ಕೆ ಅಯ್ಯಯ್ಯೋ ಅಂದೆ. ಅದಕ್ಕೆ ಅಯ್ಯಯ್ಯೋ ಅಂದ್ರೆ ಅಯ್ಯ ಒಂಚೂರು ಗೌರಿಗೆ ಫೋನ್ ಮಾಡಿಕೊಡಿ. ಹಲೋ ಗೌರಿ, ಮಾವ ಮನೆಗೆ ಬಂದ್ರಾ? ಹಾಂ, ನಾವು ಈ ಕಾಡು ತಲುಪಿದ್ವಿ ಕಣೆ. ಅಯ್ಯೋ ಈ ಕಾಡಿನ ಸವಾಸ ಯಾರಿಗೂ ಬೇಡಮ್ಮ, ಊರೇ ಚಂದ. ಅಯ್ಯೋ ಅದೆಲ್ಲ ಬಿಡು, ನನಗೆ ಯಾಕೆ ಫೋನ್ ಮಾಡಿದೆ ಗೊತ್ತಾ? ಅಯ್ಯಯ್ಯೋ ನೀನೇನು ಬರೋದು ಬೇಡಮ್ಮ, ನೀನು ಮನೇಲೇ ಇರು. ನಾನು ಹೊರಡೋ ಗಡ್ಬಿಡಿನಲ್ಲಿ ಮಾವಂಗೆ ಮಾತ್ರ ಎತ್ತಿಡೋದನ್ನ ಮರ್ತ್ಬಿಟ್ಟಿದ್ದೀನಿ ಕಣೆ. ನೀನೊಂದು ಕೆಲಸ ಮಾಡು, ಅವ್ರ ರೂಮ್ಗೆ ಹೋಗಿ ಅಲ್ಲಿ ಕೆಂಪು ಕಲರ್ದು ಒಂದು ಬಾಕ್ಸ್ ಇದೆ, ಅದರಲ್ಲಿ ನೀಲಿ ಕಲರ್ ಮಾತ್ರೆ ಅರ್ಧ, ಆಮೇಲೆ ಹಳದಿ ಕಲರ್ದು ಒಂದು ಮಾತ್ರೆ. ಊಟ ಆದ್ಮೇಲೆ ಮಾವಂಗೆ ಕೊಟ್ಬಿಡು. ಹಾಂ, ಅನ್ನ ಮಾಡ್ಕೊಂಡ್ರೆ ಸಾಕು, ಸಾರು ಕುದಿಸಿಟ್ಟಿದ್ದೀನಿ. ಹಾಂ ಸರಿ. ಇಲ್ಲ ಕಣೆ, ಇನ್ನೂ ಹುಡುಕ್ತಾನೆ ಇದ್ದೀವಿ, ಇನ್ನೂ ಸಿಕ್ಕಿಲ್ಲ. ಅದು ಅಲ್ಲದೆ ನಿಮ್ಮ ಯಜಮಾನ್ರು ಆಗ್ಲಿಂದ ತಮಾಷೆ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಗೌರಿ. ಗಿರ್ಜಮ್ಮ, ನಾನೆಲ್ಲಿ ತಮಾಷೆ ಮಾಡ್ತಿದ್ದೆ ಮರ್ರೆ, ನಾನು ಸೀರಿಯಸ್ ಆಗಿದ್ದೆ. ಸೀರಿಯಸ್ ಆಗಿ ಪುಕ್ಕೆ ಅಲ್ದ ಕಾಡಿಗೆ ಬಂದದ್ದು. ಅಲ್ಲ, ಇನ್ನೂ ಸ್ವಲ್ಪ ಸೀರಿಯಸ್ ಆಗಲಿ ಅಂತ ಹೇಳಿದೆ. ಇನ್ನೂ ಸೀರಿಯಸ್ ಆದ್ರೆ ಕಾಡಿಗಲ್ಲ, ICUಗೆ ಹೋಯ್ಕ್. ಬಿಡ್ತು ಅನ್ನಿಕಾಶ್ ಅವರೇ. ಸಾರಿ ಸುಮ್ಮನೆ ತಮಾಷೆಗೆ ಹೇಳ್ದೆ. ಬಿಡ್ತು ಗೌರಿ, ಕೇಳಿಸ್ಕೊಂಡ್ಯಾ ತಮಾಷೆ ಮಾಡಿದೆ ಅಂತ ಹೇಳ್ತಾ ಇದಾರೆ ನೋಡು. ಸರಿ ಆಯ್ತು, ನೀನ್ ಮಾವನ್ನ ಹುಷಾರಾಗಿ ನೋಡ್ಕೋ. ನಿಮ್ಮ ಭಾವನ ಹುಡುಕಿ ಕರ್ಕೊಂಡು ಬಂದೇ ಬರ್ತೀನಿ, ಸರಿನಾ? ಸರಿ, ನಾನು ಫೋನ್ ಇಡ್ತೀನಿ. ಏನ್ರಿ ಆಯ್ತು ಕಾಶಿ ಅವ್ರೆ? ಅಲ್ಲ ಗಿರ್ಜಮ್ಮ, ಇದು ಕಾಡಲ್ದ? ಕಾಡು ಮನುಷ್ಯರೆಲ್ಲಾರು ಶಿವವ್ರನ್ನ ಎತ್ತಾಯ್ಕೊಂಡು ಹೋಗಿದ್ರೆ ನಾವು ಬತ್ತಿತ್ತು ಶಿವವ್ರನ್ನ ಬಿಟ್ಬಿಡಿ ಅಂದೇಳಿ ಹೆದರ್ಸುಕ್ಕೆ ಹಿಂಗ್ ಕೂಗದು ಹೆಂಗೆ? ಕರ್ಮ ಭಗವಂತ, ನಮ್ಮ ಯಜಮಾನ್ರನ್ನ ಕ್ಷೇಮವಾಗಿಡು. ಆದಷ್ಟು ಬೇಗ ಅವ್ರು ನಮಗೆ ಸಿಗೋ ಹಾಗೆ ಮಾಡು ಪ್ಲೀಸ್. ಇದೇ ನಮ್ಮ ಪ್ರಾರ್ಥನೆ. ನಡೀರಿ, ಬನ್ನಿ ಹೋಗ್. ಅಯ್ಯೋ ಕಾಶಿ ಅವ್ರೆ, ಈ ಕಡೆ ಈಚೆ ಅಲ್ದ? ಬಿಡ್ರಯ್ಯ. ಅದೇ ಮತ್ತೆ ರಾಜ, ದಯವಿಟ್ಟು ನನ್ನ ಬಿಟ್ಬಿಡ್ರಿ, ನಿಮ್ದು ಅಮ್ಮಯ್ಯ ಅಂತೀನಿ. ಅದಂಗ್ ಬಿಡಕ್ಕಾಗ್ತದೆ? ಓ ನೀನು ಏನ್ ನಡೀತಾ ಇದೆ ಇಲ್ಲಿ? ಅಪ್ಪಯ್ಯ ನಿನ್ ಜೊತೆ ಮದ್ವೆ ಮಾತುಕತೆ ಆಡ್ಬೇಕಂತೆ, ಅದಕ್ಕೆ ಕರ್ಕೊಂಡ್ ಬಂದವ್ರೆ. ಓ, ಯಾರ ಮದ್ವೆ? ನಂದು ನಿಂದು. ನಮ್ಮ ಮದ್ವೆನಾ? ಓ, ಏನಮ್ಮ ಹೇಳ್ತಾ ಇದೀಯ ನೀನು? ನಿನಗೂ ಆ ಜಾರ್ ಮಗುಂಗ್ ತಾನೆ ಮದ್ವೆ ಮಾತುಕತೆ ಆಗಿದ್ದಿದ್ದು, ಎಲ್ಲೋದ ಅವನು? ಅಲ್ಲಿ ನೋಡು. ಆದ್ರೆ ಹೋಗುವಾಗ ಒಂದೇ ಒಂದ್ ಮಾತು ಹೇಳ್ತು ಮಗ. ಏನಂತ? ಕರಿಮಣಿ ಮಾಲೀಕ ನೀನಲ್ಲ. ಒನ್ಸ್ ಮೋರ್. ಕರಿಮಣಿ ಮಾಲೀಕ ನೀನಲ್ಲ. ಚಟಪಟ. ಕರಿಮಣಿ ಮಾಲೀಕ ನೀನಲ್ಲ. ಅಯ್ಯೋ, ಲವ್ ಫೇಲ್ಯೂರ, ಕರ್ಮ. ಇನ್ನೂ ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕು. ಎದೆ ಹೊಡೆದೋದ್ಮೇಲೆ ಇದೆಲ್ಲ ಸಹಜ ಒಡಿಯ. ಇವಾಗ ಮಾತಾಡುಮ. ಹೌದು ಅಳಿ ದೇವ್ರು. ಅಳಿ ದ್ಯಾವ್ರು, ನಮ್ ಕಡೆ ಅಳಿಯನ್ನ ದ್ಯಾವ್ರು ಅಂತೀವಿ. ರೇ ರಾಜ, ನನ್ಗೀಗ ಆಲ್ರೆಡಿ ಮದ್ವೆ ಆಗಿದೆ ರೀ. ಏನು, ನಿಂಗಾಗ್ಲೇ ಮದ್ವೆ ಆಗಿದ್ಯಾ? ನೋಡಿದ್ರ ಸ್ವಾಮಿ, ನಾನಾಗಿದ್ದಕ್ಕೆ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ನನಗೆ ಮದುವೆ ಆಗಿದೆ, 2 ಮಕ್ಕಳು ಇದ್ದಾರೆ. ಬೇರೆ ಯಾರಾದ್ರೂ ಆಗಿದ್ದೀರಾ ಅಷ್ಟೇ ನಿಮ್ಮ ಮಗಳ ಕತೆ. ನೋಡ್ಕೊಳ್ಳಿ ನಿಮ್ಮ ಮಗನ್ನ. ಬರ್ತೀನಿ. ಬಿಡದ್ರಿ ಅಳಿದೇವ್ರೆ, ನಿಂತ್ಕೋ. ತಿರ್ಗಾ ಅಳಿದೇವ್ರು ಅಂತ ಇದ್ದೀರಲ್ರಿ. ರೇ ರಾಜ, ನನಗೆ ಮದುವೆ ಆಗಿದೆ. ಒಡೆಯ, ನಮ್ ಕಡೆ ಮದ್ವೆ ಆಗಿರೋರ್ನ ಮದ್ವೆ ಆಗ್ಬೇಕು ಅಂದ್ರೆ 7 ಜನ್ಮದ ಪುಣ್ಯ ಮಾಡಿರ್ಬೇಕು. ಅಯ್ಯೋ, ಈ ಜಾರ್ ಮುಗ ರೀಲ್ಸ್ ಮಾಡೋದು ನೋಡಿ ಅವ್ನು ನಿನಗೋಸ್ಕರನೇ ಹುಟ್ಟಿದ್ದಾನೆ ಅಂತ ಅನ್ಕೊಂಡಿದ್ದೆ. ಅವನಿಗೆ ಆಲ್ರೆಡಿ ಮದುವೆ ಆಗಿದ್ಯಾ? ಹೌದು ಅಳಿದೇವ್ರು, 3 ಮಕ್ಳವೇ. ಕೈ ಮುಗ, ಕಾಲ್ ಮುಗ, ಮೈ ಮುಗ ಅಂತ.
ಮೋಸ ಮಾಡಲೆಂದು ನೀನು ಬಂದೆಯಾ ಪ್ರೀತಿ ಹೆಸರ ಹೇಳಿ ಎದುರು ನಿಂದೆಯಾ ನಕ್ಕ ಹಾಗೆ ನಟನೆ ಮಾಡಿ ಕಾದೆಯಾ ನಗುವ ಸದ್ದಿನಲ್ಲೇ ಹೃದಯ ಒಡೆದೆಯಾ ನಂಬೋದೆ ಪ್ರೀತಿಯನ್ನು ಲೆಕ್ಕನೇ ಸುಳ್ಳು ಎಂಬ ಪಾಠನ ಹೇಳ ಹೋದೆಯಾ ಹೋದರೆ ಹೋಗೆ ನೀ ದೂರ ನನ್ನಿಂದ ದೂರ ನೀ ದೂರ ಹೋದರೆ ಹೋಗೆ ನೀ ದೂರ. ನಾನು ಓದಿರೋದು, ನಾವು ಎಕ್ಸ್ಪೀರಿಯನ್ಸ್ ಮಾಡಿರೋದು, ಇಲ್ಲಿ ಯಾವುದೂ ಇಲ್ಲ ಭಗವಂತ. ನೀನು ನಿನ್ನ ಸೃಷ್ಟಿ, ಅಯ್ಯಪ್ಪ ಯೋಚನೆ ಮಾಡೋಕ್ಕಾಗಲ್ಲ. ಒಡಿಯಾ ವರ್ಷಕ್ಕೊಂದ್ ಮಗಿನ ಕೊಡ್ತೀನಿ, ಇರೋ ಮೇಕೆ ದನ ಕುರಿನ ಆರಾಮಾಗಿ ಮೇಯ್ಸ್ಕೊಂಡಿದ್ ಬಿಡೋಣ. ಹಾ ಸರಿ ಆಯ್ತಲ್ಲ. ಏಯ್ ತಕ್ಕ ಬರಲ್ಲ ಉನಾರನ, ಇವತ್ತೇ ಮದುವೆ ಮಾಡಿ ಮುಗಿಸ್ಬಿಡೋಣ. ಏ ಸ್ವಾಮಿ, ಈಗಷ್ಟೇ ಮದುವೆ ಮಾತುಕತೆ ಅಂತ ಹೇಳಿ ಈಗಾಗಲೇ ಮದುವೆ ಮಾಡಿಸ್ತಾ ಇದ್ದೀರಾ? ಹೇರ್ ಮುಗಿ, ಇವನ್ ಏನೇ ಹೇಳಿದ್ರು ಇವನೇ ನಿನ್ ಗಂಡ. ಇವತ್ತೇ ದೇವಿಗೆ ಪೂಜೆ ಮಾಡಿ ಲಗ್ನ ಮಾಡಿಸ್ಬಿಡೋಣ. ಕಾಡ್ ಜನಕ್ಕೆಲ್ಲ ಹಬ್ಬದ ಊಟ ಹಾಕ್ಸೋಣ. ತಕೊಳವ ಉನಾರ. ನಿಲ್ಸಿ. ಕಾಶವ್ರೆ, ಶಿವರೇ, ಎಂತ ಅವಸ್ಥೆ ಮಾಡ್ರ ಇದು. ಏ ಕತ್ತೆ ಮಾರೆ, ನಾನ್ ಯಾರು ಗೊತ್ತಿತ್ತಾನ? ಪೊಲೀಸ್. ಏಯ್ ನಾನ್ಯಾರು ಗೊತ್ತಾ? ಕಾಡು ಮನ್ಸ ಚುಚ್ಚಿ ಸಾಯಿಸ್ಬಿಡ್ತೀನಿ. ನಾನು ಯಾರು ಗೊತ್ತಾ? ಇಲ್ಲಿ ನಿಂತಿದ್ದಾರಲ್ಲ ಶಿವಪ್ರಸಾದ್, ಇವರ ಧರ್ಮಪತ್ನಿ ಗಿರಿಜ. ಅನ್ಯಾಯವಾಗಿ ನನ್ನಲ್ಲಿ ಹೇಳ್ಕೊಂಬಂದು ಪಿಂಕ್ ಫ್ಲವರ್ ಕೊಟ್ಟು ಮದುವೆ ಆಗು ಅಂತ ಬಲವಂತ ಮಾಡ್ತಾ ಇದ್ದಾರೆ. ರೀ ಯಜಮಾನ್ರೆ, ಕಾಮಕ್ಕೆ ವಯಸ್ಸಾಗಿ ತಿಳಿದವ್ರು ನಮ್ನಿ ಇದ್ರಿ, ನಿಮ್ಗೆ ಬುದ್ಧಿ ಬೇಡ್ದ? ಇವ್ರಿಗೆ ಮದಿ ಆಯ್ತು, ಮಕ್ಕಳಿತ್ತು, ಇವ್ರಿಗೆ ಇನ್ನೊಂದು ಮದಿ ಮಾಡ್ಸು ಕೊಟ್ಟಿರಲ್ಲ ನೀವು. ಏಯ್ ನಮ್ ಕಡೆ ಹೆಣ್ಣು ಕೊಡ್ಬೇಕು ಅಂದ್ರೆ ಮದ್ವೆ ಆಗಿರ್ಲೇಬೇಕು. ಮದ್ವೆ ಆಗಿಲ್ಲ ಅಂದ್ರೆ ಹೆಣ್ಣು ಕೊಡಲ್ಲ. ಹೀಗೆಲ್ಲ ಮಾತಾಡ್ತಿದ್ದಾರೆ. ಅಣ್ಣ, ನನ್ಗೆ ನನ್ ಗಂಡಂಗೆ ಇಬ್ರು ಮಕ್ಳಿದ್ದಾರೆ. ಒಳ್ಳೇದಾಯ್ತಲ್ಲ, ನಮ್ ಕಡೆ ಗಂಡಿಗೆ ಮದ್ವೆ ಆಗಿ ಮಕ್ಳಿರ್ಬೇಕು, ಇಲ್ಲ ಅಂದ್ರೆ ನಾವ್ ಮದ್ವೆನೇ ಆಗಲ್ಲ. ನಿಮ್ಗೆ ತಂಗಿ ಇದ್ದಾಳ? ಹಾ ಇದ್ದಾಳಲ್ಲ. ಅಯ್ಯಬ್ಯ, ಹಂಗಾರ ನಾನ್ ಸೇಫ್. ನನಗೆ ಮದಿ ಆಯ್ತು, ಆದ್ರೆ ಮಕ್ಕಳಿಲ್ಲ. ಈ ವಿಷಯ ಬೇಕಾ? ಈ ಮದುವೆ ವಿಷಯ ಬಗ್ಗೆ ಮಾತಾಡೋಣ ಇರಿ. ಕಾಡಿನ ರಾಜ ಅವರೇ, ಸ್ವಲ್ಪ ಕೂತ್ ಮಾತಾಡೋಣ. ಕುಂತ್ಕೊಂಡು ನಿಂತ್ಕೊಂಡು ಮಾತಾಡೋದು ಏನೂ ಇಲ್ಲ. ಹೆಂಡ್ತಿನೇ ಮುಂದೆ ನಿಂತು ಗಂಡಂಗೆ ಮದುವೆ ಮಾಡಿಸ್ಕೊಡ್ಬೇಕು. ಜುಬ್ಬರ್ಲಕ್ಕ. ಗಿರ್ಜಮ್ಮ, ನೀವು ಇವರೊಟ್ಟಿಗೆ ಜುಬ್ಬರ್ಲಕ್ಕ ಮಾಡ್ತಾ ಇರಿ. ಅಲ್ಲೊಬ್ಬ ರೀಲ್ಸ್ ಮಾಡ್ತಿದ್ದ, ನಾನು ಅವನು ಮಾತಾಡ್ಸಿ ಬತ್ತೆ, ಏನಾದರೂ ಐಡಿಯಾ ಹೊಳಿಬೋದು. ಮತ್ತೆ ಇದು ಪ್ರಕೃತಿಯ ಕರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.